ವೆಲ್ಕಮ್ ಬ್ಯಾಕ್ ಟು ಚೆರಿ ವ್ಲಾಗ್ಸ್ ಕನ್ನಡ. ನಾನು ಸರಸ್ವತಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಮಾಡೋ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ಅಂತ ಹೇಳ್ತಾ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಇವತ್ತಿನ ಈ ವಿಡಿಯೋದಲ್ಲಿ ನವರಾತ್ರಿಯಲ್ಲಿ 9 ದಿನಗಳು ಕೂಡ ದುರ್ಗಾ ಮಾತೆಯ 9 ಸ್ವರೂಪಗಳನ್ನು ನಾವು ಪೂಜೆ ಮಾಡ್ತೀವಿ. ಅದೇ ರೀತಿಯಲ್ಲಿ ಒಂದೊಂದು ದಿವಸ ಒಂದೊಂದು ಬಣ್ಣದ ಬಟ್ಟೆನ ಧರಿಸಿ ಪೂಜೆನ ಮಾಡಬೇಕಾಗತ್ತೆ. ಇದು ನವರಾತ್ರಿಯಲ್ಲಿ ಬಹಳನೇ ವಿಶೇಷ ಅಂತ ಹೇಳ್ಬೋದು. ಒಂದೊಂದು ಬಣ್ಣಕ್ಕೂ ಕೂಡ ಅದರದೇ ಆದಂತಹ ಒಂದು ಮಹತ್ವ ಇದೆ. ಹಾಗೆ ಪ್ರತಿ ವರ್ಷವೂ ಕೂಡ ಬದಲಾಗ್ತಾ ಇರುತ್ತೆ. 9 ಬಣ್ಣಗಳು ಅದೇ ಇರುತ್ತೆ, ಆದರೆ ಆ ಬಣ್ಣಗಳನ್ನು ಯಾವ ಯಾವ ದಿನಗಳು ನಾವು ಹಾಕೋಬೇಕು ಅನ್ನೋದು ಬದಲಾಗ್ತಾ ಇರುತ್ತೆ. ಅಂದರೆ ಕಳೆದ ವರ್ಷ ನಾವು ಮೊದಲನೇ ದಿವಸ ಹಳದಿ ಬಣ್ಣದ ಬಟ್ಟೆನ ಧರಿಸಿದರೆ ಈ ಸಲ ಬೇರೆ ಬಣ್ಣದ ಬಟ್ಟೆ ಇರುತ್ತೆ. ಹಾಗಾದರೆ ಈ ವರ್ಷ ಅಂದರೆ 2025ನೇ ಇಸ್ವಿಯಲ್ಲಿ ಶರದ್ ನವರಾತ್ರಿಯಲ್ಲಿ ಯಾವ ದಿನ ಯಾವ ಬಣ್ಣದ ಬಟ್ಟೆನ ಧರಿಸಿ ದುರ್ಗಾ ಮಾತೆಯ ಪೂಜೆನ ಮಾಡಬೇಕು ಅನ್ನೋದನ್ನು ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾದರೆ ಬನ್ನಿ ಇನ್ಯಾಕೆ ತಡ, ವಿಡಿಯೋನ ಶುರು ಮಾಡೋಣ. ಈ ವರ್ಷ ಶರನ್ನವರಾತ್ರಿಯಲ್ಲಿ 9+1 10 ದಿನಗಳ ಕಾಲ ನಾವು ನವರಾತ್ರಿ ಪೂಜೆಯನ್ನು ಮಾಡ್ತೀವಿ. 9 ದಿನಗಳು ಕೂಡ ದುರ್ಗಾದೇವಿಯ 9 ಸ್ವರೂಪಗಳನ್ನು ಪೂಜೆ ಮಾಡಿ ಕೊನೆಯ ದಿವಸ ವಿಜಯದಶಮಿ ಅಂತ ಆಚರಣೆ ಮಾಡ್ತೀವಿ. ಹಾಗಾಗಿ 10 ದಿನಗಳ ಕಾಲ ಯಾವ ಯಾವ ಬಣ್ಣದ ಬಟ್ಟೆಗಳನ್ನು ಧರಿಸ್ಬೇಕು ಅಂತ ನಾನಿಲ್ಲಿ ಅಂದರೆ ಸ್ಕ್ರೀನ್ಶಾಟ್ನ ಹಾಕಿರ್ತೀನಿ. ಈ ಫೋಟೋನ ಸ್ಕ್ರೀನ್ಶಾಟ್ ತೊಗೊಂಡು ನೀವು ಯಾವ ಯಾವ ದಿನ ಯಾವ ಯಾವ ಬಟ್ಟೆಗಳನ್ನು ಧರಿಸ್ಕೊಂಡು ಪೂಜೆ ಮಾಡಬೇಕು ಅಂತ ನೋಡಿಕೊಂಡು ಪೂಜೆ ಮಾಡಿ. ನವರಾತ್ರಿ ಸೆಪ್ಟೆಂಬರ್ 22ನೇ ತಾರೀಕಿಂದ ಆರಂಭವಾಗ್ತಾ ಇದೆ. ಹಾಗಾಗಿ ಮೊದಲನೇ ದಿವಸ ಸೆಪ್ಟೆಂಬರ್ 22ನೇ ತಾರೀಕು ಬಿಳಿ ಬಣ್ಣದ ಬಟ್ಟೆ ಧರಿಸಬೇಕು. ನವರಾತ್ರಿ 2ನೇ ದಿವಸ ಸೆಪ್ಟೆಂಬರ್ 23ನೇ ತಾರೀಕು ಕೆಂಪು ಬಣ್ಣದ ಬಟ್ಟೆನ ಧರಿಸಬೇಕು. ನವರಾತ್ರಿ 3ನೇ ದಿವಸ ಸೆಪ್ಟೆಂಬರ್ 24ನೇ ತಾರೀಕು ಕಡು ನೀಲಿ ಬಣ್ಣದ ಬಟ್ಟೆನ ಧರಿಸಬೇಕು. ನವರಾತ್ರಿ 4ನೇ ದಿವಸ ಸೆಪ್ಟೆಂಬರ್ 25ನೇ ತಾರೀಕು ಹಳದಿ ಬಣ್ಣದ ಬಟ್ಟೆನ ಧರಿಸಬೇಕು. ನವರಾತ್ರಿಯ 5ನೇ ದಿವಸ ಸೆಪ್ಟೆಂಬರ್ 26ನೇ ತಾರೀಕು ಹಸಿರು ಬಣ್ಣದ ಬಟ್ಟೆನ ಧರಿಸಬೇಕು. ನವರಾತ್ರಿಯ 6ನೇ ದಿವಸ ಸೆಪ್ಟೆಂಬರ್ 27ನೇ ತಾರೀಕು ಬೂದು ಬಣ್ಣದ ಬಟ್ಟೆಯನ್ನು ಧರಿಸಬೇಕು. ನವರಾತ್ರಿ 7ನೇ ದಿವಸ ಸೆಪ್ಟೆಂಬರ್ 28ನೇ ತಾರೀಕು ಕಿತ್ತಳೆ ಬಣ್ಣದ ಬಟ್ಟೆಯನ್ನು ಧರಿಸಬೇಕು. ನವರಾತ್ರಿ 8ನೇ ದಿವಸ ಸೆಪ್ಟೆಂಬರ್ 29ನೇ ತಾರೀಕು ನವಿಲು ಹಸಿರು ಬಣ್ಣದ ಬಟ್ಟೆಯನ್ನು ಧರಿಸಬೇಕು, ಅಂದರೆ ರಾಮ ಗ್ರೀನ್. ನವರಾತ್ರಿಯ 9ನೇ ದಿವಸ ಸೆಪ್ಟೆಂಬರ್ 30ನೇ ತಾರೀಕು ಗುಲಾಬಿ ಬಣ್ಣದ ಬಟ್ಟೆಯನ್ನು ಧರಿಸಬೇಕು. ನವರಾತ್ರಿಯ 10ನೇ ದಿವಸ ಅಂದರೆ ವಿಜಯದಶಮಿ ದಿವಸ ಅಕ್ಟೋಬರ್ 1ನೇ ತಾರೀಕು ಅಥವಾ 2ನೇ ತಾರೀಕು ನೇರಳೆ ಬಣ್ಣದ ಬಟ್ಟೆಯನ್ನು ಧರಿಸಿ ದುರ್ಗಾದೇವಿಯ ಪೂಜೆನ ಮಾಡಬೇಕಾಗತ್ತೆ. ಈ ರೀತಿ ನವರಾತ್ರಿಯ 10 ದಿನಗಳ ಕಾಲ ಒಂದೊಂದು ದಿವಸವೂ ಕೂಡ ಒಂದೊಂದು ದುರ್ಗಾದೇವಿಯ ಸ್ವರೂಪವನ್ನು ವಿವಿಧ ಬಣ್ಣದ ಬಟ್ಟೆಯನ್ನು ಧರಿಸಿ ನಾವು ಪೂಜೆಯನ್ನು ಮಾಡಬೇಕಾಗತ್ತೆ. ಯಾವ ಯಾವ ದಿವಸ ಯಾವ ಯಾವ ಬಣ್ಣದ ಬಟ್ಟೆನ ಧರಿಸಬೇಕು ಅಂತ ಈ ವಿಡಿಯೋದಲ್ಲಿ ವಿವರವಾಗಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ನೀವು ಕೂಡ ನವರಾತ್ರಿ ಪೂಜೆನ ಮಾಡೋದಾದರೆ ಸರಿಯಾಗಿ ನೋಡಿಕೊಂಡು ನವರಾತ್ರಿಯ ಮೊದಲನೇ ದಿವಸ ಯಾವ ಬಣ್ಣದ ಬಟ್ಟೆನ ಧರಿಸಬೇಕು, ಹಾಗೆ 2ನೇ ದಿವಸ ಯಾವ ಬಣ್ಣದ ಬಟ್ಟೆನ ಧರಿಸಬೇಕು, ಇದೇ ರೀತಿ 10 ದಿನಗಳ ಕಾಲ ಯಾವ ಯಾವ ಬಣ್ಣದ ಬಟ್ಟೆನ ಧರಿಸಬೇಕು ಅಂತ ನೋಡಿಕೊಂಡು ಆ ಬಣ್ಣದ ಬಟ್ಟೆನ ಧರಿಸಿ ಪೂಜೆ ಮಾಡಿದ್ರೆ ವಿಶೇಷ ಫಲಗಳನ್ನು ನೀವು ಪಡೆಯಬಹುದು. ಯಾಕಂದರೆ ಈ 9 ಅಥವಾ 10 ಬಣ್ಣಗಳು ಏನಿದೆ ಈ ಒಂದೊಂದು ಬಣ್ಣಕ್ಕೂ ಕೂಡ ಒಂದೊಂದು ಮಹತ್ವವಿದೆ. ಹಾಗಾಗಿ ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನವರಾತ್ರಿಗಳಲ್ಲಿ 10 ದಿನಗಳ ಕಾಲ ಯಾವ ಯಾವ ಬಣ್ಣದ ಬಟ್ಟೆಗಳನ್ನು ಧರಿಸಿ ದುರ್ಗಾದೇವಿಯ ಪೂಜೆನ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ. ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ವಿಡಿಯೋನ ಶೇರ್ ಮಾಡಿ. ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು, ಅನಿಸಿಕೆಗಳನ್ನು ಕಮೆಂಟ್ ಮುಖಾಂತರ ಬರೆದು ತಿಳಿಸಿ. ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.